ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ಸ್ಫೂರ್ತಿ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬನ್ನಿ ಈ ವಿಡಿಯೋದಲ್ಲಿ ಏನಂದ್ರೆ ಇವತ್ತಿನ ಹಬ್ಬ ನಮ್ಮ ಮನೇಲಿ ಹೇಗ್ ಮಾಡ್ತಾ ಇದೀವಿ, ಶಿವರಾತ್ರಿ ಹೇಗಿತ್ತು ಅಂತ ತೋರಿಸ್ತೀನಿ. ಈ ತಂಬಿಟ್ ರೆಸಿಪಿನ ಈ ವಿಡಿಯೋದಲ್ಲೇ ಹಾಕಿರ್ತೀನಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ತಂಬಿಟ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಕಡಲೆ ಬೀಜನ ಹುರ್ಕೊಂಡಿದ್ದಾರೆ. ಇದನ್ನ ಹುರ್ಕೊಂಡಿದ್ದಾರ ಹಿಂಗೆ ಸಿಪ್ಪೆ ಬಿಡಿಸ್ಬೇಕು. ಎಳ್ಳುನ ಹುರಿತಾ ಇದ್ದಾರೆ. 1 ಬಟ್ಲು ಗೋಧಿ ಹಿಟ್ಟು. ಈ ತರ ಹುರ್ಗಡ್ಲೆ ಇದೆಯಲ್ಲ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಪುಡಿ ಮಾಡ್ಕೊಂಡಿರೋದನ್ನ ಇಟ್ಕೊಂಡಿದೀನಿ ನೋಡಿ. ಇಷ್ಟಕ್ಕೆ 2 ಅಚ್ ಬೆಲ್ಲ ತಗೊಂತಾ ಇದೀನಿ ನೋಡಿ. ಆಮೇಲೆ ಸ್ವಲ್ಪ ಏಲಕ್ಕಿ, 1-5-6 ಹಾಕೊಂತೀನಿ. ಗೋಧಿ ಹಿಟ್ಟನ್ನ ಹುರ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ. ನಂತರ 1 ಬಟ್ಲು ಕಡಲೆ ಹಿಟ್ಟು ಹಾಕೋಬೇಕು. ನೋಡಿ ಇವಾಗ ಬ್ರೌನ್ ಕಲರ್ ಬಂದಿದೆ. ಸೊ ಇದಾದ ನಂತರ ಎಳ್ಳು ಹಾಕೋಬೇಕು. ಬಿಳಿ ಎಳ್ಳು ಹಾಕೊಂಡಿದೀನಿ. ಕಪ್ಪೆಳ್ಳು ಹಾಕೋಬೇಕು ಆಕ್ಚುಲಿ. ಬಿಳಿ ಎಳ್ಳು ಹಾಕೊಂಡು ನಡೆಯುತ್ತೆ. ನಾನು ಬಿಳಿ ಎಳ್ಳು ಹಾಕೊಂಡಿದೀನಿ. ನಾವು ಕಡಲೆ ಬೀಜನ ಪುಡಿ ಮಾಡಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಬೆಲ್ಲ ತಗೊಂಡಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಉಂಡೆ. ಸರಿ ಮಾಡ್ಕೊಂಡು ನೋಡಿ. ಬೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ರೆ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಹಾಲು ಚುಮಿಸ್ಕೊಂಡು ಅದು ಬ್ರೌನ್ ಕಲರ್ ಗಮ್ ಅಂತ ಸ್ಮೆಲ್ ಬರೋವರೆಗೂ ನಾವು ಕೈ ಆಡಿಸ್ತಾನೆ ಇರ್ಬೇಕು. ಮತ್ತೆ ನೋಡಿ ಇದು ಬೆಲ್ಲದ ಗಂಟುಗಳು ಇವೆಲ್ಲ ಕರಗ್ಬೇಕು. ಇದು ಕರಗಿದ್ರೆ ನಮ್ಗೆ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕಟ್ಟಕ್ಕೆ ನಮ್ಗೆ ಬರ್ಲಿಲ್ಲ, ಹಾರ್ಡ್ ಆಯ್ತು, ಇದು ಪುಡಿ ಪುಡಿ ಆಯ್ತು ಅಂದ್ರೆ ನಾವು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಂಡು ಹಾಲನ್ನ ಹಾಕೊಂಡು ಕೈಗೆ ತುಪ್ಪ ಸವರ್ಬಿಟ್ಟು ಬಿಸಿ ಇರುವಾಗ್ಲೇ ಉಂಡೆಗಳನ್ನ ಕಟ್ಕೋಬೇಕು. ಉಂಡೆಗಳು ಕಟ್ಕೊಂಡು ಇಟ್ಕೊಂಡು ಗಟ್ಟಿನೇ ಬರುತ್ತೆ. ಅದೇ ಉಂಡೆಗಳು ಒಡೆಯಲ್ಲ ನೋಡಿ. ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೆ.